ಮಳೆ ಕಡಿಮೆ ಆಗಿರೋದ್ರಿಂದ ಅದು 150 ವರ್ಷಗಳ ಇತಿಹಾಸದಲ್ಲಿ ಅತಿ ಕಡಿಮೆ ಆಗಿರ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ ಈ ವರ್ಷವೇ. ಡ್ಯಾಮುಗಳು ಕೂಡ ತುಂಬಿಲ್ಲ, ನೀರು ಕೂಡ ಬರ್ತಿಲ್ಲ, ಒಳಹರಿವೇ ಇಲ್ಲ. ಹಿಂದಿನ ವರ್ಷ ಇಷ್ಟೊತ್ತಿಗೆ ಬಹುತೇಕ ಎಲ್ಲ ಡ್ಯಾಮ್ಗಳು ಕೂಡ ಭರ್ತಿಯಾಗಿತ್ತು. ಆಮೇಲೆ ನಾನು ಕೂಡ BJPಯವರು ಮಾಡಿರ್ತಕ್ಕಂಥ ಟ್ವೀಟು ನೋಡಿದೆ. KRSಲ್ಲಿ ತಮಿಳ್ನಾಡಿಗೆ ನೀರು ಬಿಟ್ಬಿಟ್ಟಿದ್ದಾರೆ ಅಂಥೇಳಿ BJPಯವರು ಅವರ ಪಕ್ಷದ ಪಕ್ಷದ ಒಂದು ಪೋಸ್ಟು ಎಕ್ಸೆಲ್ಲ ಯಾವುದರಲ್ಲ ಮಾಡಿದ್ದಾರೆ. ಆಮೇಲೆ ವಿಪಕ್ಷದ ನಾಯಕರು ಕೂಡ ಮಾತಾಡಿದ್ದಾರೆ. BJP ಪಕ್ಷಕ್ಕೆ ಮತ್ತು ವಿಪಕ್ಷದ ನಾಯಕರಿಗೆ ಮಾಹಿತಿ ಕೊರತೆಯಿಂದ ಆ ರೀತಿ ಹೇಳಿದ್ದಾರೆ. ನಮ್ಮ BWSPನವರು ನೀರಿನ ಮಟ್ಟ ನಾವು ಪಂಪ್ ಮಾಡ್ತೀವಲ್ಲ ಬ್ಯಾಂಗ್ಳೂರಿಗೆ, ಅಲ್ಲಿ ಭಾಳ ಕಡಿಮೆ ಆಗಿತ್ತು, ಬರೀ 7 ಅಡಿಗೆ ಬಂದಿತ್ತು. ಅದರಿಂದ ನೀರು ಹೆಚ್ಚು ಮಾಡಬೇಕು, ಇಲ್ಲಾಂದರೆ ಬ್ಯಾಂಗ್ಳೂರಿಗೆ ಪಂಪ್ ಮಾಡೋಕ್ಕಾಗಲ್ಲ ಅಂತೇಳಿದ್ದಿಗೆ ಅವರು ಪತ್ರ ಬರೆದಿದ್ದರು ನಮ್ಮ ಸೆಕ್ರೆಟ್ರಿ ಅವರಿಗೆ, ನಮ್ಮ ಇಲಾಖೆ ಸೆಕ್ರೆಟ್ರಿ ಅವರಿಗೆ. ಅದಕ್ಕೆ ಕುಡಿಯೋ ನೀರಿಗೆ ಮಾತ್ರ ನೀರು ಬಿಟ್ಟಿದ್ದಾರೆ. ಮತ್ತು ಬೆಂಗಳೂರಿಂದ ಕರ್ನಾಟಕದಿಂದ ಆಚೆ ತಮಿಳ್ನಾಡಿಗೆ ಹೋಗ್ಬೇಕಾದ್ರೆ ಬಿಳಿಗುಂಡ್ಲು ಹತ್ರ ಮೆಜರ್ಮೆಂಟ್ಸ್ ಇರುತ್ತೆ. ಅಲ್ಲಿ ವಿಪಕ್ಷದ ನಾಯಕರು BJPಯವರು ಅಲ್ಲಿ ಎಷ್ಟು ನೀರು ಬಿಳಿಗುಂಡ್ಲು ಹತ್ರ ಆಚೆ ಹೋಗಿದೆ ಅಂತ ಮಾಹಿತಿ ತೊಗೊಂಡ್ಬಿಟ್ರೆ ಅವರು ಟ್ವೀಟ್ ಮಾಡೋ ಪ್ರಶ್ನೆನೇ ಬರೋಲ್ಲ, ಮತ್ತು ಈ ರೀತಿ ಕಾಮೆಂಟ್ ಮಾಡೋ ಪ್ರಶ್ನೆನೂ ಬರೋಲ್ಲ. ನಾವು ಯಾವುದೂ ತಮಿಳ್ನಾಡಿಗೆ ನೀರು ಬಿಟ್ಟಿಲ್ಲ, ಕುಡಿಯೋ ನೀರು ಮಾತ್ರ ಬೆಂಗಳೂರು ಬಿಟ್ಟಿರ್ತಕ್ಕಂಥದ್ದು. ಬೇಕಾದ್ರೆ ಮಾಹಿತಿ ಅವ್ರಿಗೂ ಕೂಡ ಕಳಿಸ್ತೀನಿ. ಈಗ ಒಂದು ಕಾವೇರಿ ವಾಟರ್ ಮಾನಿಟರಿಂಗ್ ಅಥಾರಿಟಿ ಅಂತಿದೆ, ತಿಂಗಳಿಗೊಂದ್ಸಲಿ ಮೀಟಿಂಗ್ ಆಗ್ತಾ ಇರುತ್ತೆ. ಅವರು ನಮ್ಮಲ್ಲಿರ್ತಕ್ಕಂಥ ನೀರಿನ ಲಭ್ಯತೆ, ನಮಗೆ ಇರ್ತಕ್ಕಂಥ ನೀರಲ್ಲಿ ಕುಡಿಯೋ ನೀರಿಗೆ ಎಷ್ಟು ಬೇಕು ಅದನ್ನೆಲ್ಲ ನೋಡಿಕೊಂಡವರು ಬಿಡಬೇಕೋ ಬಿಡಬಾರ್ದು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಹೋದ ಮೀಟಿಂಗಲ್ಲೂ ಕೂಡ ನೀರಿಲ್ಲ ಅಂಥೇಳಿ, ಮಳೆ ಬರಲಿ ಮುಂದಕ್ಕೆ ಅಂಥೇಳಿ ಮುಂದಿನ ತಿಂಗಳಿಗೆ ಮೀಟಿಂಗ್ ಮುಂದಕ್ಕೆ ಆಗ್ತದೆ. ಈಗ ಮೇಕೆದಾಟು ನಮಗೆ ವ್ಯವಸಾಯಕ್ಕೆ ಏನೂ ನಮಗೆ ನೀರು ಸಿಗಲ್ಲ. ನಮಗೆ ಬೆಂಗಳೂರಿಗೆ 4.75 TMC ಕುಡಿಯೋ ನೀರು ಸಿಗುತ್ತೆ, 400 ಮೆಗಾವ್ಯಾಟ್ ವಿದ್ಯುತ್ ಸಿಗುತ್ತೆ ಅಷ್ಟೇ. ನಾವಲ್ಲಿ ವ್ಯವಸಾಯಕ್ಕೆ ನಾವು ಜಮೀನು ಉಪಯೋಗಿಸೋ ಇಲ್ಲ. ಮತ್ತು ಅಲ್ಲಿ ನಾವೇನು ಸ್ಟೋರೇಜ್ ಮಾಡ್ತೀವಿ ಅದು ತಮಿಳ್ನಾಡಿನ ರೈತರಿಗೆ ಅನುಕೂಲ ಆಗುತ್ತೆ. ಈಗ ಅಲ್ಲಿ ಡ್ಯಾಮ್ ಇದ್ದಿದ್ರೆ ಅಂತ ಇಟ್ಕೊಳ್ಳೋಣ, ಈಗ ತಮಿಳ್ನಾಡಿನವ್ರಿಗೆ ನಾವು ನೀರು ಬಿಡ್ಬೋದಿತ್ತು. ಡ್ಯಾಮ್ ಇಲ್ಲದೇ ಇರೋದ್ರಿಂದ, ಸ್ಟೋರೇಜ್ ಇಲ್ಲದೇ ಇರೋದ್ರಿಂದ ನಾವು ನೀರು ಬಿಡೋಕ್ಕಾಗಲ್ಲ, ಅವ್ರು ಕೇಳೋಕ್ಕೂ ಆಗಲ್ಲ. ಈಗ ನಮ್ಮಲ್ಲಿ ನೀರೇ ಇಲ್ವಲ್ಲ. ಇದರಿಂದ ತಮಿಳ್ನಾಡು ಇದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರ ರೈತರಿಗೆ ಬೆನಿಫಿಟ್ ಅಷ್ಟೇ. ಈಗ 2 ಬಾರಿ ಈಗ ಗೋವಾದಲ್ಲಿ BJP ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ. ಮಹದಾಯಿ ತೀರ್ಮಾನ ಮಾಡಲಿ. ಆಮೇಲೆ ಕೃಷ್ಣಾದು ಆಂಧ್ರದಲ್ಲಿ ಆಂಧ್ರ BJP ಅಲಿಯನ್ಸ್ ಅಲ್ವಾ, ಕೃಷ್ಣಾ ರಿವರ್ ಬಗ್ಗೆ ನೋಟಿಫಿಕೇಷನ್ ಮಾಡಲಿ. ಯಾಕಂದರೆ BJP ಅವರೆಲ್ಲ ಒಂದೇ ಟೀಮ್ ಅಲ್ವಾ. ಅದು 3 ರಾಜ್ಯಗಳು ಕೂತು ಮಾತಾಡಬೇಕು. ಮೊನ್ನೆ 3 ರಾಜ್ಯಗಳ ಮುಖ್ಯಮಂತ್ರಿಗಳು ಸಭೆಯಲ್ಲಿ ಚರ್ಚೆ ಕೂಡ ಆಗಿದೆ. ಇನ್ನೂ ಸ್ವಲ್ಪ ಸಮಯ ಬೇಕು ಮಾಧ್ಯಮಗಳಿಗೆ ಹೇಳೋದಕ್ಕೆ. ಸರ್, ಈಗ ಈ ಒಂದು ವರ್ಷ ಆಗುತ್ತೆ, ಆದಷ್ಟು ಬೇಗ ಆಗುತ್ತೆ. ಅಲ್ಲ ಸರ್, ಮುಂಗಾರು ಹೊತ್ತು ಕೃಷಿ ಸಚಿವರಿಲ್ಲ, ಶಿಕ್ಷಣ ಸಚಿವರಿಲ್ಲ ಸರ್, ಇನ್ನೂ ಆಗುತ್ತೆ, ಬೇಗ ಆಗುತ್ತೆ. ಸರ್, ಈಗ ದಕ್ಷಿಣ ಭಾರತದಲ್ಲಿ ನದಿ ಜೋಡಣೆ ವಿಚಾರ ಈಗ ಮೊನ್ನೆ ಚರ್ಚೆ ಆಗ್ತಾ ಇದೆ. ಅದು ಪ್ರೋಸೆಸ್ಸು ಮಾಡ್ತೀರಾ ಹೇಗೆ ಅಂತ ಸರ್? ಇಂಟರ್ಲಿಂಕು ಈಗಾಗಲೇ ಕೇಂದ್ರ ಸರ್ಕಾರ ಅದರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದಾರೆ. ನದಿಗಳೆಲ್ಲ ಲಿಂಕ್ ಆದರೆ ಒಳ್ಳೆಯದೇ. ನಮ್ಮ ರಾಜ್ಯ ಅಂತಲ್ಲ, ಎಲ್ಲ ರಾಜ್ಯಗಳು ಕೂಡ ಒಳ್ಳೆಯದು. ಯಾಕೆಂದರೆ 3 ಜನ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಬಂದಿದ್ದಾಗ ಇದು ಪ್ರಸ್ತಾಪ ಇಟ್ಟಿದ್ದಾರೆ. ಒಂದೇ ಸಲ ಚರ್ಚೆಯಲ್ಲಿ ಇದೆಲ್ಲ ತೀರ್ಮಾನ ಆಗಲ್ಲ. ಇನ್ನೂ 2-3 ಮೀಟಿಂಗ್ಸ್ ಆದಾಗ ನಾವಾಗಲಿ, ಆಂಧ್ರ ಪ್ರದೇಶ ಆಗಲಿ, ತಮಿಳ್ನಾಡು ಆಗಲಿ, ತೆಲಂಗಾಣ ಆಗಲಿ ಕೂತು ಮಾತಾಡಿಕೊಂಡ್ರೆ ಎಲ್ಲ ರಾಜ್ಯಗಳ ರೈತರಿಗೆ ಅನುಕೂಲ. ಸುಮ್ಮನೆ ಕೋರ್ಟು ಕಚೇರಿ ಅಂದ್ಕೊಂಡ್ರೆ ಏನಾಗುತ್ತೆ, ವರ್ಷಗಟ್ಟಲೆ ತಳ್ಕೊಂಡು ದಶಕಗಳ ಕಾಲ ಮುಂದಕ್ಕೆ ಹೋಗ್ತಾ ಇರುತ್ತೆ.
ಗೃಹಜ್ಯೋತಿ ಇದರಲ್ಲಿ ಹೆಸರು ಪರಿಶೀಲನೆ ಮಾಡ್ತಾ ಇದ್ರಿ, ಅದರಲ್ಲಿ ಜಾತಿ ಕಲಂನ ಉಲ್ಲೇಖ ಮಾಡಿರುವಂಥದ್ದು ಏನಕ್ಕೆ ಸರ್, ಯಾವ ಉದ್ದೇಶ? ಕ್ಲಾರಿಟಿ ಸಿಗಲಿ ಅಂತ ಅಷ್ಟೇ. ಡೇಟಾ ಸಂಗ್ರಹನ ಡೇಟಾ ಬೇಕಾಗುತ್ತೆ. ಡೇಟಾ ಇದ್ದರೆ ಒಳ್ಳೇದಲ್ವ. ಈಗ ಮಕ್ಕಳು ಎಷ್ಟು ಜನ, ಆಮೇಲೆ ನಮ್ಮ ಎಂಪ್ಲಾಯೀಸ್ ಎಷ್ಟು ಜನ, ಆಮೇಲೆ ಸೀನಿಯರ್ ಸಿಟಿಸನ್ ಎಷ್ಟು ಜನ ಓಡಾಡ್ತಾರೆ ಅಂತ ಲೆಕ್ಕ ಬೇಕಲ್ಲ, ಅದಕ್ಕೆ ತಗೊಳ್ತಾರೆ. ಇಲ್ಲ, ಮತ್ತೊಂದು ಜಾತಿ ಗಣತಿನ ಅಂತ ಕೇಳ್ತಾ ಇದ್ದಾರೆ. ಜಾತಿ ಗಣತಿ ಅಲ್ಲ, ಕ್ಲಾರಿಟಿ ಸಿಗಲಿ ಅಂತ ಮಾಡ್ತಾ ಇದ್ದಾರೆ. ಸರ್, ನಿನ್ನೆ ಜಯನಗರದಲ್ಲಿ ಈ ಕರಪತ್ರಗಳನ್ನು ಮನೆ ಮನೆಗೆ ಹಂಚುತ್ತಾ ಇದ್ದಾರೆ ಅಂತೇಳಿ ಆರೋಪ ಎದುರಾಗಿತ್ತು. ನಿನ್ನೆ SIR ಸಂದರ್ಭದಲ್ಲಿ SIR ಮಾಡೋವಂಥ ಸಂದರ್ಭದಲ್ಲಿ BLA ಹೋಗ್ತಾರೆ, BLA BLO ಎಲ್ಲ ಹೋಗ್ತಾರೆ. ಆ ಸಂದರ್ಭದಲ್ಲಿ BJP ಅವರು ಪಾಂಪ್ಲೆಟ್ಟು, ಅಲ್ಲಿ ನಾಯ್ಡು ಅಂತ ಎಕ್ಸ್ ಕಾರ್ಪೊರೇಟರ್ ಇದ್ದರು, ಅವರೇ ಪಾಂಪ್ಲೆಟ್ ಪ್ರಿಂಟ್ ಮಾಡಿ ಅದನ್ನು ಮನೆ ಮನೆಗೆ ಹಂಚ್ತಾಯಿದ್ರು. ಆಮೇಲೆ ನಮ್ಮ ಪಕ್ಷದ ಕಾಂಗ್ರೆಸ್ ಕಾರ್ಯಕರ್ತರು ಹೋಗಿ ಅಬ್ಜೆಕ್ಷನ್ ಮಾಡಿ ಪೊಲೀಸ್ ಕಂಪ್ಲೇಂಟು ಕೂಡ ಇವರಿಗೆ ಕಮಿಷನರ್ಗೆ, ಝೋನಲ್ ಕಮಿಷನರ್ಗೆ, ಸೌತ್ ಕಮಿಷನರ್ಗೆ ಕಂಪ್ಲೇಂಟು ಕೊಟ್ಟಿದ್ದಾರೆ. ಅವರು ಅದರ ಮೇಲೆ ಕ್ರಮ ತಗೋಬೇಕು. ಕೊಟ್ಟಿರೋದು ನಿಜ, ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ.